ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕರೆಂಟ್ ಅಫೇರ್ಸು ಇಂಪಾರ್ಟೆಂಟು. KPSC ಇಂಟ್ರಾನೆಟ್ ಬಳಕೆ. ಇಂಟರ್ನೆಟ್ ಅಲ್ಲ, ಇಂಟ್ರಾನೆಟ್ ಬಳಕೆ. ಇದು ಏನಿದು ಇಂಟ್ರಾನೆಟ್ಟು, ಇದು ಯಾಕೆ ಇಂಪಾರ್ಟೆಂಟು, ಇದ್ರ ಮೇಲೆ ಈಗ ಆಲ್ರೆಡಿ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. ನೀವು ಇಲ್ಲಿ ಕೆಳಗಡೆ ಡೇಟನ್ನು ನೋಡ್ಬೋದು. ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿಯಾದಂಥ ಕ್ವಶನ್ಸನ್ನು ಕೇಳಿದ್ದಾರೆ ಇಲ್ಲಿ ನೀವು ನೋಡ್ಬೋದು. ಯಾವಾಗಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಫಾರೆಸ್ಟ್ ಗಾರ್ಡ್ ಎಕ್ಸಾಮು. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಡಿಸ್ಕ್ರೈಬ್ ಆ್ಯನ್ ಇಂಟ್ರಾನೆಟ್ 2024ರಲ್ಲಿ ಕೇಳಿದ್ದಾರೆ. ಅದರ ಕೂಡ ಕನ್ನಡದಲ್ಲಿ ಹಾಕಿದ್ದೀನಿ, ಅದು ಎಕ್ಸ್ಪ್ಲೇಷನ್ ಕೂಡ ಇದೆ. ಈ ರೀತಿ ನೀವು ಸ್ಟಡಿ ಮಾಡಿದಾಗ ಎಕ್ಸಾಮಲ್ಲಿ ಯಾವುದೇ ತನ್ನದಂಥ ಕರೆಂಟ್ ಅಫೇರ್ಸು ಕ್ವಶನ್ಸು ಮಿಸ್ ಆಗಲ್ಲ. ಇಂಟ್ರಾನೆಟ್ ಅಂದರೆ ಏನು, ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ. ಇಂಟರ್ನೆಟ್ ಸಾರ್ವಜನಿಕವಾಗಿದ್ದರೆ ಇದು ಇಂಟರ್ನೆಟ್, ಇದು ನಿಮಗೆ ಯಾವುದು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇಂಟರ್ನೆಟ್ಟು ಸಾರ್ವಜನಿಕವಾಗಿದ್ದರೆ ಇಂಟ್ರಾನೆಟ್ಟು ಖಾಸಗೀಯವಾಗಿದೆ. ಇದು ಮೋಸ್ಟ್ ಇಂಪಾರ್ಟೆಂಟು. ಇದು ಒಂದು ನಿರ್ದಿಷ್ಟ ಸಂಸ್ಥೆಯ ಸದಸ್ಯರಿಗೆ ಮಾತ್ರ ಸೀಮಿತವಾದ ಖಾಸಗಿ ನೆಟ್ವರ್ಕ್. ಸುರಕ್ಷಿತವಾಗಿ ಮಾಹಿತಿ ಹಂಚಿಕೊಳ್ಳಲು ಆಂತರಿಕ ಸಂವಹನ, ಸಹಯೋಗ ಮತ್ತು ದಾಖಲಾತಿ ನಿರ್ವಹಣೆ ಬಳಸುವ ವೆಬ್ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ. ಇಂಟರ್ನೆಟ್ನಂತೆ ಕಾರ್ಯನಿರ್ವಹಿಸುವ ಇದು ಸಂಸ್ಥೆಯ ಹೊರಗಿನವರಿಗೆ ಪ್ರವೇಶ ಅವಕಾಶ ಕೊಡುವುದಿಲ್ಲ ಮತ್ತು ದತ್ತಾಂಶಗಳು ಆಂತರಿಕವಾಗಿ ಸಂಸ್ಕರಿಸಿಡಲು ಸಹಾಯ ಮಾಡುತ್ತದೆ ಎಂದು KPSC ತಿಳಿಸಿದೆ. ಇಷ್ಟು ನಿಮಗೆ ನೆನಪಲ್ಲಿ ಇಂಟ್ರಾನೆಟ್ ಬಗ್ಗೆ. ಅದರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿಯಾದಂಥ ಕ್ವಶನ್ಸನ್ನು ಕೇಳಿದ್ದಾರೆ ಇಲ್ಲಿ ನೀವು ನೋಡ್ಬೋದು. ಏನಪ್ಪ ಅಂದ್ರೆ, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಡಿಸ್ಕ್ರೈಬ್ಡ್ ಆ್ಯನ್ ಇಂಟ್ರಾನೆಟ್. ಯಾವಾಗ ಫಾರೆಸ್ಟ್ ಗಾರ್ಡು ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ 2024ರಲ್ಲಿ. ಒಂದು ಸೆಕೆಂಡ್ ಸಣ್ಣದು ಮಾಡ್ತೀನಿ. ಲಿಮಿಟೆಡ್ ಆಕ್ಸೆಸ್ ವಿತಿನ್ ಆರ್ಗನೈಜೇಷನ್ ಇದು ಕರೆಕ್ಟ್. ಗ್ಲೋಬಲ್ ಕನೆಕ್ಟಿವಿಟಿ ಇದು ತಪ್ಪು. ಪಬ್ಲಿಕ್ ಆಕ್ಸೆಸ್ ಇದು ತಪ್ಪು. ಮ್ಯಾನೇಜ್ಡ್ ಬೈ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡ್ಸ್ ಇದು ತಪ್ಪು. ಆನ್ಸರು ಇದು ಒಂದನೇದು ಕರೆಕ್ಟ್. ಈ ರೀತಿಯಾದಂಥ ಕ್ವಶನ್ಸನ್ನು ಕೇಳ್ತಾರೆ. ಅದನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಇಲ್ಲಿ ನೀವು ನೋಡ್ಕೊಳ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಎಕ್ಸ್ಪ್ಲನೇಷನ್ ಕೂಡ ಇದೆ. ಇದನ್ನು ಓದ್ಕೊಳ್ಳಿ, ಇಂಪಾರ್ಟೆಂಟು. ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್ ಇದು ಅದ್ರ ಬಗ್ಗೆ ಇಂಪಾರ್ಟೆಂಟ್. ಇಷ್ಟನ್ನು ನೀವು ಕರೆಂಟ್ ಅಫೇರ್ಸನ್ನು ಓದಿದರೆ ಈ ರೀತಿಯಾಗಿ ನೀವು ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಅದ್ರ ಮೇಲೆ ಟಾಪಿಕ್ ಮೇಲೆ ಯಾವ ಥರ ಕ್ವಶನ್ಸನ್ನು ಕೇಳಿದ್ದಾರೆ ಮತ್ತು ಅದು ಇವಾಗ ಯಾಕೆ ನ್ಯೂಸಲ್ಲಿದೆ, ಇಷ್ಟು ಓದ್ಕೊಂಡ್ರೆ ಸಾಕು. ನೀವು ಮಂತ್ಲಿ 80 ರೂಪಾಯಿ 90 ರೂಪಾಯಿ ಕೊಟ್ಟು ಮ್ಯಾಗ್ಝಿನ್ನ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇರಲ್ಲ. ಡೈಲಿ 1 ರಿಂದ 2 ಆರ್ಟಿಕಲ್ಗಳಷ್ಟೇ ಎಕ್ಸಾಮ್ ರಿಲೇಟೆಡು ಇಂಪಾರ್ಟೆಂಟ್ ಇದ್ದಿರ್ತವೆ. ನೀವು ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಸ್ಟಡಿ ಮಾಡಬೇಕು. ನಿಮಗೆ PDF ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಕರೆಂಟ್ ಅಫೇರ್ಸ್ PDF ಅಂತ ನನಗೊಂದು ಮೆಸೇಜ್ ಮಾಡಿ PDF ಅನ್ನು ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್.